ಬಿಗ್ ಬಾಸ್ ಗೆಲ್ತಿದ್ದಂತೆ ದರ್ಶನ್ ಅನ್ನ ನೆನೆದ್ರು ಗಿಲ್ಲಿ. ದರ್ಶನ್ ಅಭಿಮಾನಿಗಳ ಮನಗೆದ್ರು ಕಾಮಿಡಿ ಕಿಂಗ್. ಡೆವಿಲ್ ಸಿನಿಮಾದಲ್ಲಿ ಫುಲ್ ಮಿಂಚಿದ್ರು ಗಿಲ್ಲಿ ನಟ. ಇದೀಗ ಬಿಗ್ ಬಾಸ್ ನಿಂದ ಹೊರಗೆ ಬರ್ತಿದ್ದಂತೆ ದರ್ಶನ್ ಅವ್ರನ್ನ ನೆನೆಸ್ಕೊಂಡಿದ್ದಾರೆ. ದರ್ಶನ್ ಒಡನಾಟ ನೆನೆದು ಭಾವುಕರಾದ್ರು ಪಳಾರ್. ನನ್ನ ಪ್ರಾಪರ್ಟಿ ಕಾಮಿಡಿ ಬಗ್ಗೆ ದರ್ಶನ್ ಕೂಡ ಮಾತನಾಡಿದ್ರು, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಹೇಗೋ ಬಂದ ಮೇಲೆ 100 ರೂಪಾಯಿ ಇಟ್ರೆ 100 ಅಂತ ಸಖತ್ತಾಗಿ ಮಾತಾಡ್ತೀಯಾ, ಸೂಪರ್ ಕಣೋ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಸಖತ್ತಾಗಿ ಮಾತಾಡ್ತೀಯಾ ಅಂತ ಹೇಳಿದ್ರು ದರ್ಶನ್ ಸರ್. ಮಾತು ಕೇಳಿ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನನ್ನ ಕಾಮಿಡಿನ ಗುರುತಿಸಿದ್ರಲ್ಲ ಅಂತ ಭರವಸೆ ಕೂಡ ಬಂತು. ಅಷ್ಟು ದೊಡ್ಡ ನಟ, ಕಲಾವಿದರನ್ನ ಬೆಳೆಸುವಂತಹ ದರ್ಶನ್ ಸರ್ ಗುಣ ಏನಿದೆ ಅದು ತುಂಬಾನೇ ದೊಡ್ಡದು ಅಂತ ಗಿಲ್ಲಿ ನೆನೆಸ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಸಿಕ್ಕ ಅವಕಾಶ ನನಗೊಂಥರ ಮೈಲಿಗಲ್ಲು ಅಂತ ಕೂಡ ದರ್ಶನ್ ಅವರನ್ನ ಸ್ಮರಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಬಿಗ್ ಬಾಸ್ನಿಂದ ಗೆಲ್ತಿದ್ದಂತೆ ದರ್ಶನ್ ಅವರನ್ನ ನೆನೆಸ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ಡೆವಿಲ್ ಸಿನಿಮಾದಲ್ಲಿ ಅವ್ರಿಗೆ ಏನು ಒಂದು ಪಾತ್ರ ಸಿಕ್ಕಿತ್ತು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿ ಅಭಿನಯ ಮಾಡಿ ಮನೆ ಮಾತಾಗಿದ್ರು ಗಿಲ್ಲಿ. ಸೊ ಡೆವಿಲ್ ಸಿನಿಮಾದಲ್ಲಿ ಅವರಿಗೆ ಸಿಕ್ಕಂತಹ ಈ ಅವಕಾಶ ಏನಿದೆ ಅವರೇ ಹೇಳುವಂತೆ ಒಂದು ರೀತಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ, ತಮ್ಮ ಆಕ್ಟಿಂಗ್ ಏನು ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಮೈಲಿಗಲ್ಲಾಗಿತ್ತು ಗಿಲ್ಲಿ ಅವರಿಗೆ. ಸೊ ಬಿಗ್ ಬಾಸ್ನಿಂದ ಹೊರಗೆ ಬರ್ತಿದ್ದಂತೆ ದರ್ಶನ್ ಅವರನ್ನ ನೆನೆಸ್ಕೊಂಡು ಭಾವುಕರಾಗಿದ್ದಾರೆ, ಎಮೋಷನಲ್ ಆಗಿ ಮಾತಾಡಿದ್ದಾರೆ ದರ್ಶನ್ ಅವರ ಬಗ್ಗೆ. ಒಂದು ನನ್ನನ್ನು ಗುರುತಿಸಿ ಅವರ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ನನಗೇನು ಅವಕಾಶ ಕೊಟ್ಟರು ಅದು ನನ್ನ ಜೀವನಕ್ಕೆ ಒಂದು ರೀತಿ ಮೈಲಿಗಲ್ಲು. ದರ್ಶನ್ ಅವ್ರ ಜೊತೆ ಒಡನಾಟ ನಂದು ಏನಿತ್ತು ಅದೆಲ್ಲ ತುಂಬ ಸುಂದರವಾಗಿತ್ತು ಅಂತ ಭಾವುಕ ಕ್ಷಣಗಳನ್ನು ನೆನೆಸ್ಕೊಂಡಿದ್ದಾರೆ ಪಳಾರ್ ಗಿಲ್ಲಿ. ನನ್ನ ಪ್ರಾಪರ್ಟಿ ಕಾಮಿಡಿ ಬಗ್ಗೆ ಕೂಡ ದರ್ಶನ್ ಸರ್ ಮಾತನಾಡಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡ್ತೀಯೋ ಪ್ರಾಪರ್ಟಿ, ನಿನ್ನಂತಹ ಕಲಾವಿದರು ಬೇಕು, ತುಂಬ ಚೆನ್ನಾಗಿ ಮಾಡ್ತೀಯಾ, ತುಂಬ ಬೆಳಿತೀಯಾ ಅಂತ ಕೂಡ ದರ್ಶನ್ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಹೇಗೋ ಬಂದ ಮೇಲೆ 100 ರೂಪಾಯಿ ಇಟ್ರೆ 100 ಸಖತ್ತಾಗಿ ಮಾತಾಡ್ತೀಯಾ ಕಣೋ ಅಂತೆಲ್ಲ ಹೇಳಿದ್ರು. ಹೀಗೆ ಅಪ್ರಿಷಿಯೇಟ್ ಮಾಡಿದ್ರು ದರ್ಶನ್ ಸರ್. ಸೊ ಅವರು ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದು, ಏನು ಡೆವಿಲ್ ಸಿನಿಮಾದಲ್ಲಿ ನಂಗೆ ಅವಕಾಶ ಸಿಕ್ತು, ಅದು ನನ್ನ ಲೈಫ್ಗೆ ಒಂಥರ ಮೈಲಿಗಲ್ಲಿದ್ದಂತೆ ಅಂತ ಕೂಡ ಹೇಳ್ಕೊಂಡ್ರು ತಮಗೆ ತಾವು. ನನ್ನ ಕಾಮಿಡಿನ ಗುರುತಿಸಿದ್ರಲ್ಲ ಇಂಥ ದೊಡ್ಡ ನಟ ದರ್ಶನ್ ಅವರ ಗುಣ ತುಂಬಾ ದೊಡ್ಡದು. ನಮ್ಮಂಥ ಕಾಮಿಡಿ ಆ್ಯಕ್ಟರ್ಸ್ನು ಅವರು ಗುರುತಿಸ್ತಾರೆ, ಅಂದರೆ ಬೆಳೀತಿರೋಂಥ ಕಲಾವಿದರ ಬಗ್ಗೆ ಕೂಡ ಮುಕ್ತವಾಗಿ ಹೇಳ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಕಲಾವಿದರನ್ನ ಗುರುತಿಸೋ ಅವ್ರ ಗುಣ ಇದೆಯಲ್ಲ ತುಂಬಾ ದೊಡ್ಡದು. ಬಿಕಾಸ್ ನಮಗೂ ಅದರಿಂದ ಭರವಸೆ ಬಂತು ಅಂತ ಹೇಳ್ಕೊಂಡಿದ್ದಾರೆ. ಸೊ ಕಲಾವಿದರನ್ನ ದರ್ಶನ್ ಬೆಳೆಸುವಂಥ ಅವರ ಗುಣ ಏನಿದೆ ಅದು ದೊಡ್ಡದು. ಡೆವಿಲ್ ಸಿನಿಮಾದಲ್ಲಿ ನನಗೆ ಸಿಕ್ಕಂಥ ಅವಕಾಶ ನನ್ನ ಲೈಫ್ಗೇನೆ ಮೈಲಿಗಲ್ಲು ಅಂತ ದರ್ಶನ್ ಅವರನ್ನ ಸ್ಮರಿಸ್ಕೊಂಡಿದ್ದಾರೆ ಗಿಲ್ಲಿ. ಓಕೆ, ಅನೇಕ ಸ್ಟಾರ್ಗಳು ಗಿಲ್ಲಿಗೆ ವಿಶ್ ಮಾಡಿದ್ದಾರೆ. ಅಂದರೆ ಗೆದ್ದು ಬರಲಿ ಅಂತ ಒಂದು ಕಡೆ ಶಿವಣ್ಣ ಕೂಡ ವಿಶ್ ಮಾಡಿದ್ರು. ಇನ್ನು ವೇದಿಕೆಯ ಮೇಲೆ ಸುದೀಪ್ ಅವರು ಕೂಡ ಪ್ರೈಸ್ನ ಅನೌನ್ಸ್ ಮಾಡಿದ್ರು. ನನ್ನ ಕಡೆಯಿಂದ ಗಿಲ್ಲಿಗೆ ಇಷ್ಟು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಸುದೀಪ್ ಅವರು ಅನೌನ್ಸ್ ಮಾಡಿದ್ರು. ಇನ್ನು ದರ್ಶನ್ ಅವರನ್ನು ಗಿಲ್ಲಿನೇ ನೆನೆಸ್ಕೊಂಡಿರೋ ಅಂಥದ್ದು. ಡೆವಿಲ್ ಸಿನಿಮಾದಲ್ಲಿ ನನಗೇನು ಅವಕಾಶ ಸಿಕ್ತು ಅದು ತುಂಬ ಖುಷಿಯಾಗಿದೆ. ಹಿರಿಯ ನಟರು, ಒಟ್ಟಾರೆ ಹಿರಿಯ ನಟರು ಏನಿದ್ದಾರೆ, ಕನ್ನಡ ಚಿತ್ರರಂಗದ ಮೇರು ನಟರು, ಸ್ಟಾರ್ಸ್ಗಳು ಏನಿದ್ದಾರೆ ಅವರ ಬಾಯಲ್ಲೂ ಕೂಡ ಮನೆ ಮಾತಾಗಿದ್ದಾರೆ ಗಿಲ್ಲಿ. ಸೊ ಗಿಲ್ಲಿ ಒಂದು ರೀತಿ ಕನ್ನಡ ನಾಡಿನ ಜನರ ಮನಗೆದ್ದಿರೋ ಅಂಥದ್ದು. ಸ್ಟಾರ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ಮುದುಕಿಯರ ತನಕವೂ ಕೂಡ ವಿಡಿಯೋಗಳನ್ನು ಮಾಡಿ ಗಿಲ್ಲಿಗೆ ವಿಶ್ ಮಾಡಿರೋ ಅಂಥದ್ದು. ಜೊತೆಗೆ ಅನೇಕ ರೀತಿಯಲ್ಲಿ ಅಭಿಮಾನಿಗಳು ಇದನ್ನು ಸಂಭ್ರಮಿಸ್ತಿರೋ ಅಂಥದ್ದು. ಜೊತೆಗೆ ಅದನ್ನೆಲ್ಲ ನೆನೆಸ್ಕೊಂಡು ಗಿಲ್ಲಿಯವರು ಕೂಡ ಕೃತಜ್ಞತೆಯಿಂದ ಇವತ್ತು ದರ್ಶನ್ ಅವರನ್ನು ನೆನೆಸ್ಕೊಂಡಿರೋ ಅಂಥದ್ದು. ಡೆವಿಲ್ ಸಿನಿಮಾದಲ್ಲಿ ಏನು ಅಭಿನಯ ಮಾಡಿದ್ರು ಅದೊಂದು ರೀತಿ ಮೈಲಿಗಲ್ಲು, ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಲೈಫ್ಗೆ ಅಂತ ಗಿಲ್ಲಿ ಹೇಳಿರುವಂಥದ್ದು. ಇನ್ನು ಡೆವಿಲ್ ಸಿನಿಮಾದಲ್ಲಿ ಅವ್ರಿಗೇನು ಅವಕಾಶ ಸಿಕ್ಕಿತ್ತೋ ಸೊ ಅದೆಲ್ಲ ಒಂದು ರೀತಿ ಅವರು ಅದನ್ನು ತುಂಬ ಚೆನ್ನಾಗಿ ತಮ್ಮ ಅಭಿನಯವನ್ನು ಪ್ರೂವ್ ಮಾಡಲಿಕ್ಕೆ, ಏನು ತಾವು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಒಂದು ರೀತಿ ಅವಕಾಶ. ಸೊ ಅದನ್ನ ಮೈಲಿಗಲ್ಲು ಅಂತ ಕರೆದುಕೊಂಡು ದರ್ಶನ್ ಅವರನ್ನ ನೆನೆಸ್ಕೊಂಡಿದ್ದಾರೆ ಗಿಲ್ಲಿ.